ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರಿ ಸೀರಿಯಲ್ ಅತ್ತಿಗೆ ಸೀಕ್ರೆಟ್ ತಿಳಿದ ಅಪೇಕ್ಷಾ ನವ ಜೋಡಿಗೆ ಹನಿಮೂನ್ ತಲೆನೋವು. ಅಮೃತಧಾರ ಧಾರಾವಾಹಿಯಲ್ಲಿ ಕಿರಣ್ನಿಂದ ಭೂಮಿಕಾಡಿಗೆ ಬಂದಿದ್ದ ತಲೆನೋವನ್ನು ಗೌತಮ್ ಬಹಳವಾಗಿ ಸುಲಭವಾಗಿ ದೂರ ಮಾಡಿ ಹೆಂಡತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಈಗ ಭೂಮಿಕಾ ತಂದೆ ಸದಾಶಿವ ಮುಂದೆ ಜಮೀನು ಮಾರಾಟದಲ್ಲಿ ದೊಡ್ಡ ಸಮಸ್ಯೆ ಎದುರಾಗಿದೆ. ಫ್ಯಾಕ್ಟರಿ ನಿರ್ಮಾಣಕ್ಕೆ ಸದಾಶಿವರ ಜಮೀನನ್ನು ಗೂಂಡಾಗಳು ಕೇಳುತ್ತಿದ್ದಾರೆ. ಜಮೀನಿನ ಬಗ್ಗೆ ವಿಶೇಷವಾದ ಅಭಿಮಾನ ಹೊಂದಿರುವ ಸದಾಶಿವನಿಗೆ ಮಾರಾಟ ಮಾಡಲು ಇಷ್ಟವಿಲ್ಲ. ಆದರೆ ಗೂಂಡಾಗಳು ಮಕ್ಕಳನ್ನು ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ. ಸಮಸ್ಯೆ ಬಗೆಹರಿಸಿದ ಗೌತಮ್ ಸದಾಶಿವ ಗೂಂಡಾಗಳನ್ನು ಭೇಟಿ ಮಾಡಲೆಂದು ಹೋದಾಗ ಈ ವಿಚಾರ ತಿಳಿದ ಭೂಮಿಕಾ ಕೂಡ ತಂದೆಯ ಜೊತೆಗೆ ಹೋಗುತ್ತಾರೆ. ಅಲ್ಲಿ ಜಮೀನನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಸದಾಶಿವನಿಗೆ ಬೆದರಿಕೆ ಹಾಕುವ ಸಮಯಕ್ಕೆ ಸರಿಯಾಗಿ ಗೌತಮ್ ಅಲ್ಲಿಗೆ ಬಂದು ಹೆಂಡತಿ ಮತ್ತು ಮಾವನಿಗೆ ಏನೂ ಆಗದಂತೆ ಕಾಪಾಡುತ್ತಾನೆ. ಅವರಿಬ್ಬರ ಪರವಾಗಿ ಮಾತನಾಡಿ ಜಮೀನು ಮಾರಾಟವಾಗದಂತೆಯೂ ಅದರಿಂದ ಮನೆಯವರಿಗೆ ಸಮಸ್ಯೆ ಆಗದಂತೆಯೂ ಎಲ್ಲ ತೊಂದರೆಯನ್ನು ನಿವಾರಿಸುತ್ತಾನೆ. ಗೌತಮ್ಗೆ ಭೂಮಿಕಾ ಧನ್ಯವಾದ ತಿಳಿಸಿದಳು. ಗೌತಮ್ ನಡೆಯನ್ನು ಕಂಡು ಭೂಮಿಕಾಗೆ ಖುಷಿಯಾಗುತ್ತದೆ. ತನಗಾಗಿ ಹಾಗೂ ತನ್ನ ಮನೆಯವರಿಗಾಗಿ ಪತಿ ಮಾಡಿದ ಕೆಲಸವನ್ನು ಕಂಡು ಮನದೊಳಗೆ ಸಂತಸಗೊಳ್ಳುತ್ತಾಳೆ. ಇದಕ್ಕೆ ಗೌತಮ್ ಬಳಿ ಧನ್ಯವಾದವನ್ನು ಕೂಡ ಹೇಳುತ್ತಾಳೆ. ಸದಾಶಿವನಿಗೆ ಅಳಿಯನ ಬಗ್ಗೆ ಮೆಮ್ಮೆ. ಇನ್ನು ಮಂದಾಕಿನಿ ಅಳಿಯಂದಿರು ತಮಗಾಗಿ ತಮ್ಮೆಲ್ಲ ಕೆಲಸ ಬಿಟ್ಟು ಬಂದ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಖುಷಿ ಪಡುತ್ತಾರೆ. ಸದಾಶಿವ ಮಂದಾಕಿನಿಗೆ ಬೈಯುತ್ತಾರೆ. ನಮ್ಮ ಮನೆಯ ಸಮಸ್ಯೆಗೆ ನೀನು ಗೌತಮ್ ಬಳಿ ತಿಳಿಸಬಾರದಾಗಿತ್ತು, ಅವನಿಗೆ ಸುಮ್ಮನೆ ತೊಂದರೆ ಕೊಟ್ಟದಾಯಿತು ಎಂದು ಹೇಳುತ್ತಾನೆ. ಇದಕ್ಕೆ ಮಂದಾಕಿನಿ, ಅಂತಹ ಕಷ್ಟದ ಸಮಯದಲ್ಲಿ ನನಗೆ ಗೌತಮ್ ಅವರ ಬಳಿ ಹೇಳುವುದೇ ಸರಿ ಎಂದು ಅನಿಸಿದ್ದರಿಂದ ಹೇಳಿದೆ. ಈಗ ಅದರಿಂದ ನಮಗೆ ಒಳ್ಳೆಯದೇ ಆಯಿತು ಎನ್ನುತ್ತಾಳೆ. ತಲೆನೋವು ತಂದ ಹನಿಮೂನ್. ಇನ್ನು ಭೂಮಿಕಾ ಹಾಗೂ ಗೌತಮ್ ದಿನಕ್ಕೂ ಕೊಂಚವೇ ಹತ್ತಿರವಾಗುತ್ತಿದ್ದಾರೆ. ಇಬ್ಬರು ಒಬ್ಬರನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಆನಂದ್ ಉಡುಗೊರೆಯಾಗಿ ಕೊಟ್ಟ ಹನಿಮೂನ್ ಟಿಕೆಟ್ ಇಬ್ಬರಿಗೆ ಉರುಳಾಗಿದೆ. ಮನೆಯಲ್ಲಿಯೇ ಗೌತಮ್ ಮತ್ತು ಭೂಮಿಕಾ ಹನಿಮೂನ್ ಕಳಿಸಲು ತಯಾರಿಯನ್ನು ನಡೆಸಲಾಗುತ್ತೆ. ಅಜ್ಜಿ ಚಟ್ನಿ ಪುಡಿ, ಪುಳಿಯೋಗರೆ, ಗೊಜ್ಜು ತಯಾರಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಇದು ಭೂಮಿಕಾ ಹಾಗೂ ಗೌತಮ್ಗೆ ಕೊಂಚವೂ ಇಷ್ಟವಿಲ್ಲ. ಆದರೆ ಗೆಳೆಯರ ಮಾಡಿರುವ ಈ ಎಡವಟ್ಟು ಹನಿಮೂನ್ಗೆ ಹೋಗದೆ ಬೇರೆ ದಾರಿಯೇ ಇಲ್ಲ. ಇದರಿಂದ ಇಬ್ಬರು ಹೇಗೆ ಎಸ್ಕೇಪ್ ಆಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅತ್ತಿಗೆ ಸೀಕ್ರೆಟ್ ತಿಳಿದ ಅಪೇಕ್ಷಾ. ಇತ್ತ ಮಹಿಮಾ ಮನೆಯಲ್ಲಿ ಆಗಾಗ ಧೂಮಪಾನ ಮಾಡುತ್ತಿರುತ್ತಾಳೆ. ಇದು ಬೇರೆ ಮನೆಯವರ ಸಿಗರೇಟ್ ಎಂದು ತಿಳಿದಿರುವ ಸದಾಶಿವ ಪದೇ ಈ ವಿಚಾರಕ್ಕೆ ಗೊಂದಲಗೊಂಡಿದ್ದಾನೆ. ಆದರೆ ಮಹಿಮಾ ಸಿಗರೇಟ್ ಸೇದುತ್ತಿರುವುದು ಅಪೇಕ್ಷೆ ಕಣ್ಣಾರೆ ನೋಡಿದ್ದಾಳೆ. ಶಾಖ ಆದ ಅಪೇಕ್ಷೆಗಳಿಗೆ ಮಹಿಮಾ ತನ್ನ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದಾಳೆ. ಟೆನ್ಷನ್ ಆದಾಗ ಮಾತ್ರ ಬಳಸುತ್ತೇನೆ, ಇಲ್ಲದನ್ನು ಮನೆಯವರಿಗೆ ಯಾರಿಗೂ ಹೇಳಬೇಡ, ಸ್ವಲ್ಪ ದಿನದಲ್ಲಿ ಈ ಅಭ್ಯಾಸವನ್ನು ಬಿಡುತ್ತೇನೆ ಎಂದು ಕೇಳುತ್ತಾಳೆ. ಇದಕ್ಕೆ ಒಪ್ಪುವ ಅಪೇಕ್ಷೆ ಮನದಲ್ಲಿ ಅತ್ತಿಗೆ ಬಗ್ಗೆ ಸಣ್ಣ ಅನುಮಾನವೂ ಇದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.